ಜಸ್ಟ್ 2 ದಿನದೊಳಗೆ ಪೂರ್ತಿ ಪ್ಲ್ಯಾನ್ ಆಯಿತು, ಸ್ಲಾಟ್ಸ್ ಬುಕ್ ಆಯಿತು, ಆ್ಯಂಡ್ ಐ ಆಮ್ ಗೋಯಿಂಗ್ ಟುಡೇ ದ ಲಾಂಗೆಸ್ಟ್ ಟ್ರೆಕ್ ಆಫ್ ಕರ್ನಾಟಕ. ವಿಯರ್ಡ್ ವ್ಲಾಗ್. ದಿಸ್ ವ್ಲಾಗ್ ಗೋನ ಬಿ ವಿಯರ್ಡ್. ಆಸ್ಥೆಟಿಕ್ಸ್ ಏನೂ ಇರಲ್ಲ, ಆಯಿತಾ? ಓಕೆ, ವಾಟ್ ಎವರ್ ಐ ಶೋ ಈಸ್ ವಾಟ್ ಎವರ್ ಐ ಸಿ. ನಾನು ಏನು ನೋಡ್ತೀನಿ ಅದನ್ನೇ ತೋರಿಸ್ತೀನಿ. ಐ ಆಮ್ ಗೋನ ಟ್ರೈ ಇಟ್. ಓಕೆ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ವ್ಲಾಗ್ ಮಾಡಿ, ವ್ಲಾಗ್ ಮೂಲಕ ನಿಮಗೆ ಹೇಳೋಕ್ಕೆ. ಲೆಟ್ಸ್ ಗೋ. ಕವರ್ ಹಾಕ್ಕೊಂಡು ಹೋಗ್ಬಿಟ್ರೆ ಮುಗಿತು. ಶೂಸ್ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಓಕೆ ಡನ್. ಎಲ್ಲ ಆರ್ಟಿಫಿಷಿಯಲ್. ಓಕೆ ಸಾಕು, ಜಾಸ್ತಿ ಎಲ್ಲ ಆರ್ಟಿಫಿಷಿಯಲ್ ಆಗೋಕ್ಕಿಂತ ಮುಂಚೆ ಫಾಸ್ಟಾಗಿ ಎಲ್ಲಿಂದ ಎಸ್ಕೇಪ್ ಆಗುವ. ಫಾಸ್ಟ್ ಲುಕ್ ಐ ಆಮ್ ಗೋಯಿಂಗ್. ಓಕೆ, ಇಲ್ಲಿಂದ ನಾನೀಗ ಹಾಸನಾಗೆ ಹೋಗ್ಬಿಟ್ಟು ಹಾಸನದಿಂದ ಆಮೇಲೆ ಅಲ್ಲಿಂದ ನನ್ನ ಫ್ರೆಂಡ್ ಜೊತೆಗೆ ಐ ನೀಡ್ ಟು ಗೋ ಟು ಕುಮಾರ ಪರ್ವತ ಎಂಟ್ರಿ. ಓಕೆ, ಹೇಳಿಲ್ವಾ ವಿಯರ್ಡ್ ಅಂತ? ಓಕೆ, ಡೋಂಟ್ ಜಡ್ಜ್, ಇಟ್ಸ್ ಅ ವಿಯರ್ಡ್ ಥಿಂಗ್. ಇದು ನನ್ನ ಫೇವ್ರೇಟ್. ಓಕೆ, ದಿಸ್ ಇಸ್ ಮೈ ಫೇವ್ರೇಟ್ ಹುಡಿ. ನಾನು ಇದನ್ನ ಯಾವಾಗಾರ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಜಸ್ಟ್ ಇಮ್ಯಾಜಿನ್, ಲೈಕ್ ಜಸ್ಟ್ ಅಸ್ಯೂಮ್ ನನಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ, ಆಯಿತಾ? ಆ್ಯಂಡ್ ಇಂಟ್ರೆಸ್ಟಿಂಗ್ ಮೋಡಲ್ಲಿದ್ದೀನಿ ಅಂತ. ಯಶವಂತಪುರ ಹೋಗೋ ಪ್ಲ್ಯಾನ್ ಇದೆ, ಟ್ರೈನಲ್ಲಿ ಹೋಗೋ ಪ್ಲ್ಯಾನ್. ಸಡನ್ನಾಗಿ ಬಸ್ಸಲ್ಲಿ ಹೋಗೋನಿದ್ದೆ, ಬಸ್ಸಿಂದ ಬೇಡ ಅಂತಂದೇಳ್ಬಿಟ್ಟು ಇವಾಗ ಐ ಚೇಂಜ್ ಮೈ ಪ್ಲ್ಯಾನ್. ಇವಾಗ ಏನಿದ್ರು ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗೋದು. ಓಕೆ, ಯಶವಂತಪುರಿಂದ ಹಾಸನ್ಗೆ ನಾನು ಜನರಲ್ ಟ್ರೈನಲ್ಲಿ ಹೋಗ್ತಾ ಇರೋದು. ಓಕೆ, ಲೋಕಲ್ ಟ್ರೈನ್. ಇಲ್ಲಿ ಜಸ್ಟ್ ಒಂದು ಟಿಕೆಟ್ಗೆ 95 ರುಪೀಸ್ ಬೀಳುತ್ತೆ. ಇಷ್ಟೇ, 95 ರುಪೀಸಲ್ಲಿ ನಾನು ಹಾಸನ್ಗೆ ರೀಚ್ ಆಗಬೇಕು ಅಂತ ಟ್ರೈನಲ್ಲಿ ಬಂದಿರೋದು. ಕುತ್ಕೊಳ್ಳೋಕೆ ಕೂಡ ಜಾಗ ಸಿಗಲಿಲ್ಲ, ಜಸ್ಟ್ ನಿಂತ್ಕೊಂಡೆ ನಾನು ಅಲ್ಲಿಂದ ಬಂದಿರೋದು. 3 ಅವರ್ಸ್ ನಿಂತ್ಕೊಂಡಿರೋ ಜರ್ನಿ. ಭಾನುಪ್ರಕಾಶ್ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದ. ಸೊ ಅವನ ಜೊತೆನೇ ಈಗ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ತಾ ಇರೋದು. ಈಗ ಒಂದು ಏನೋ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲೇ ಒಂದು ಎಗ್ ರೈಸ್ ಶಾಪ್, ಅಲ್ಲಿ ಹೋಗ್ಬಿಟ್ಟು ಆಮ್ಲೆಟ್ ಮತ್ತು ಒಂದು ಎಗ್ ರೈಸ್ ತಿನ್ಕೊಂಡು ಡನ್. ಈಗ ಏನು ಕೆಲಸ ಇಲ್ಲ, ಸಿಂಪಲ್. ಇಲ್ಲಿಂದ ಏನಿದ್ರು ಅವನ ಜೊತೆ ಹೋಗೋದು, ಅವ್ರ ಮನೇಲೆ ಇವತ್ತು ನೈಟ್, ನಾಳೆ ಬೆಳಗ್ಗೆ ನೋಡುವ ಮುಂದೆ ಏನಾಗುತ್ತೋ ನಾಳೆ ಬೆಳಗ್ಗೆ. ಬಟ್ ಅಲ್ಲಿ ತನಕ ಅವ್ನ ಮನೆ ರೀಚ್ ಆಗಬೇಕಲ್ವಾ. ಲೆಟ್ಸ್ ಗೋ. ಇದರಿಂದ ಕರೆಕ್ಟಾಗಿ ಏನು ನೋಡೋಕ್ಕಾಗಿಲ್ಲ, ಬಟ್ ಸ್ಟಿಲ್ ಒಂಥರ ಹಳ್ಳಿ ವೈಬ್ ಇದೆ. ಓಕೆ, ಫೈನಲಿ ಅವ್ರ ಮನೆ ರೀಚ್ ಆದ್ವಿ. ಇದೆ ಅವ್ರ ಮನೆ. ಎಷ್ಟು ಚೆನ್ನಾಗಿದೆ ಗುರುವೇ ಮನೆ, ನಂಗೆ ಇಷ್ಟ ಆಯ್ತು ಈ ಮನೆ ಆ್ಯಕ್ಚುಲಿ. ಒಳಗಡೆ ಈ ಒಂದು ಆ ನಾಯಿ ಕೂಗ್ತಾ ಇರೋದು ನೋಡಿ, ಅದು ನಾಯಿ ಬಂದಾಗಿದ್ದ ಬೆಂಕಿ. ಒಂದ್ ಸ್ವಲ್ಪ ನನ್ನ ಫ್ರೆಂಡ್ ಇವನು ಏನೇನೋ ತಂದಿಟ್ಟಿದ್ದ ರೂಮಲ್ಲಿ. ಅವನ್ ರೂಮ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಶಾಕ್ ಆಗಿ, ಮಚ್ಚ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ರೂಮ್ನ. ಏರ್ ಕೂಲರ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಏರ್ ಕೂಲರ್ ಮರ ಇದೊಂದು ಮಿನಿ ಇಂತ ನನಗೊಂದು ಇದ್ರ ಸಿಕ್ಬಿಡ್ಬೇಕಿತ್ತಪ್ಪ ನಾವು ಇದ್ದಾಗ. ನನಗ್ ಬೇಕಾಗಿತ್ತು ಮರ, ನಾ ಮನೆ ಮಾಡ್ಕೊಂಡಿದ್ನಲ್ಲ ಅವಾಗ. ನೋಡಿ ಏನಿಲ್ಲ, ನಮ್ದು ಬರೀ ಇದೇ ಕೆಲ್ಸ ಆಯ್ತಾ. ನನ್ಗೇನು ಇಲ್ಲ ನನ್ನ ಹತ್ರ ಅಂತಂದ್ರೆ ನಾನ್ ಬೇರೆ ಹತ್ರ ನೋಡ್ಬಿಟ್ಟು ನನಗೊಂದು ಇಂತ ಇರ್ಬೇಕಿತ್ತು ಅಷ್ಟೇ. ಸ್ವಲ್ಪ ಕಂಪ್ಯಾರಿಸನ್. ಹೇಳಿಲ್ವಾ ವಿಯರ್ಡ್. ರೂಮ್ ಚೆನ್ನಾಗಿದೆ ಮರ, ನಂಗೆ ಇಷ್ಟ ಆಯ್ತು. ಒಂದ್ಸರಿ ಬೆಳಗ್ಗೆ ಅಲಾರಾಮ್ ಆಗಿತ್ತು, ಆದ್ರೂ ಎದ್ದೇಳಕ್ ಬಿಡ್ಲಿಲ್ಲ. ಇನ್ನೊಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಮತ್ತೆ ಮಲಗಿಸಿ, ಈಗ ಬೇಗ ಬಂದ್ಬಿಟ್ಟು ಈಗ ರೆಡಿ ಆಗೋ ಅಂತಂದೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾವ್ ಹುಡುಗ.
ಎಲ್ಲ ಕೊಟ್ಬಿಟ್ಟು ಮಫ್ಲರು ಒಂದು ಸ್ವೆಟ್ ಶರ್ಟ್ ಎಲ್ಲ ನನಗೆ ಕೊಟ್ಬಿಟ್ಟು ಅವ್ರ ಮನೇಲೆ ಬೆಳೆದಿರೋ ಅಂಥದ್ದು ಅರಿಶಿನ ಅವ್ರದ್ದೇ ತೋಟದಲ್ಲಿ ಬೆಳೆದಿರೋದು ಅದು ನೋಡ್ಕೊಂಡು ಎತ್ಕೊಂಡ್ಬಿಡ್ಲಾ ಮಚ್ಚ ಒಂದು ಅರಿಶಿನ ಎತ್ಕೊಂಡ್ಬಿಡ್ಲಾ ಫುಲ್ ಸೈಲೆಂಟ್ ಆಗಿರೋ ವೆದರ್ ಒಳಗಡೆ ಬೆಳಗ್ಗೆ ಅವ್ನ ಗಾಡಿ ನೋಡ್ಕೊಂಡು ಆ ಗಾಡಿ ರೆಡಿ ಇದೆ ಫ್ಯೂಯಲ್ ಅದ್ರ ಬಗ್ಗೆ ಮಾತಾಡ್ಕೊಂಡು ಗೊತ್ತಾ ಬೆಳಗ್ಗೆನ ಅಂಕಲ್ ತರ ಕಾಣ್ತಿದ್ದೆ ನೋಡಿ ಇಲ್ಲಿ ಹಿಂಗೆ ಅಂಕಲ್ ತರ ಕಾಣ್ತಾ ಇದೀನಿ ಫುಲ್ ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದು 2 ಅವರ್ಸ್ ಅಷ್ಟೇ ಫುಲ್ ಬೆಳಕೆ ಆಗೋಯ್ತು ಹೋಗೋ ಟೈಮ್ ಆಕ್ಚುಲಿ ಲೇಟ್ ಆಗಿತ್ತು ನಮ್ಗೆ ಇಬ್ರಿಗೂ ಲೇಟ್ ಆಗಿತ್ತು ಯಾಕೆ ಅಂತ ಡಿಸ್ಕಷನ್ ಇವಾಗ ಎಲ್ಲಿ 80 ನೀನ್ 60ನೇ ತಗೊಂಬ ಇದ್ದು ಅದ್ರ ಮುಂದೆ ಹೋಗಿ ಇಲ್ಲ ಹುಡುಗ ಮಿನಿಮಮ್ 60 ವಿಯರ್ಡ್ ಅಂತ ಹೇಳಿಲ್ವಾ ಇದೇ ವಿಯರ್ಡ್ ಇನ್ನು 1 ಅವರ್ ಓಕೆ ಆಲ್ರೆಡಿ ಟೈಮ್ 7 o'clock ನಾವು 9 o'clock ಒಳಗಡೆ ಅಲ್ಲಿ ಇರಬೇಕು ಆ್ಯಂಡ್ ಇವಾಗ ಟಿಫನ್ ತಿನ್ಕೊಂಡು ಹೋಗ್ತರು ಆಗುತ್ತೆ ಯಾಕೆ ನೀರು ಕಲರ್ ಹಿಂಗೈತೆ ಐತೆ ಕಲರ್ ಎಲ್ಲೋಯ್ತು ಈ ನೀರು ಕುಡಿದ್ಬಿಟ್ರೆ ಪಕ್ಕ ಹೇಳ್ತೀನಿ ಇಸೋಫೇಷಿಯಲ್ ವೆರಿ ಸೈಡ್ ಮತ್ತೆ ಮೈಲ್ಡ್ ಆರೆಂಜ್ ಕಲರ್ ನೀರು ಕುಡಿದ್ಬಿಟ್ಟು ಹಿಂಗೆ ಇಬ್ರು ಸೆಟ್ ದೋಸೆ ಆರ್ಡರ್ ಮಾಡ್ಕೊಂಡಿದ್ವಿ ಅದೆರಡು ತಿಂದು ಡೈರೆಕ್ಟ್ ಮತ್ತೆ ಸ್ಟಾರ್ಟ್ ಆಲ್ರೆಡಿ ಟ್ರೆಕ್ ಪಾಯಿಂಟ್ ಹೋಗೋಕೆ ಲೇಟ್ ಆಗಿತ್ತು ಆಯ್ತಾ ಇಲ್ಲಿ ನೋಡಿದ್ರೆ ನಾವು ಅನ್ಕೊಂಡಿದ್ದ ಟೈಮ್ಗಿನ್ನ ಜಾಸ್ತಿ ಟೈಮ್ ರಿಕ್ವೈರ್ಮೆಂಟ್ ತೋರಿಸ್ತಾ ಇದೆ ಆದ್ರೂ ಕೂಡ ನಮ್ಮ ಹುಡ್ಗ ಫುಲ್ ಫಾಸ್ಟ್ ಆಗಿ ಗಾಡಿ ಓಡಿಸೋದ್ ಬಿಟ್ಬಿಟ್ಟು 60ಯಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾವನೆ ಇವನ್ ಯಾರ ಮಾತು ಕೇಳಲ್ಲ ಇವನು ಸ್ಲೋ ಅಂಡ್ ಸ್ಟಡಿ ಫೈನಲಿ ಈ ಚೆಕ್ ಪಾಯಿಂಟ್ಗಿನ್ನ ಒಂದು ಪಾಯಿಂಟ್ ಹಿಂದೆ ಬರುತ್ತೆ ಆ ಪಾಯಿಂಟಿಗೆ ರೀಚ್ ಆಗ್ತೀವಿ ಫೈನಲಿ ಅಲ್ಲಿ ಎಷ್ಟು ತನಕ ವೇಟ್ ಮಾಡಿದ್ವಲ್ವಾ ಅಂದ್ರೆ ನಾವು ಆಕ್ಚುಲಿ ಅನ್ಕೊಂಡಿದ್ದೆ 1 ಅವರ್ ಆಗುತ್ತೆ ಇಲ್ಲಿ ಬರೋದಂಗೆ ಅಂತ ಬ್ರೋ ಇಲ್ಲಿ ಬರಕ್ಕೇನೆ 2 ಅವರ್ಸ್ ಆಯ್ತು ಅಂಡ್ ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕಂತೆ ಸೊ ಆಫ್ ರೋಡಿಂಗ್ ಮಾಡ್ಬೇಕು ಇವಾಗ ಇನ್ನು ಆಫ್ ರೋಡಿಂಗ್ ಕೇಳ್ತೀರಾ ಭಾನು ಪ್ರಕಾಶ್ ಹಾಸನ್ದವನು ಇಂಥವೆಲ್ಲ ಎಷ್ಟು ಮಾಡಿಲ್ಲ ಅವನು ಆ ಗಾಡಿ ಇಟ್ಕೊಂಡು ಮಾರಯ್ಯ ಈ ಗಾಡಿ ಇಲ್ಲಿದೆ ಅಲ್ವಾ ಈ ಗಾಡಿ ಇಟ್ಕೊಂಡು ಅದು 115cc ಗಾಡಿ ಅದನ್ನ ಇಟ್ಕೊಂಡು ಆಫ್ ರೋಡಿಂಗ್ ಮಾಡ್ದ ಗಾಡಿ ಮಾತ್ರ ಬೆಂಕಿ ಬಟ್ ಚೆನ್ನಾಗಿತ್ತು ಮಾರಾಯ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ನಾವು ನಮ್ಮ ಎಂಟ್ರಿ ಪಾಯಿಂಟ್ ಅಂದ್ರೆ ಟ್ರೆಕ್ ಎಂಟ್ರಿ ಪಾಯಿಂಟ್ಗೆ ಹೋಗಿ ರೀಚ್ ಆಗ್ತೀವಿ ಅಲ್ಲೊಂದಿಷ್ಟು ಕೆಲವೊಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತೆ ಅಂದ್ರೆ ನೀವು ಏನೇನು ಟಿಕೆಟ್ಸ್ ತಗೊಂಡಿದ್ದೀರಾ ಒಂದು ಐಡೆಂಟಿಟಿ ಪ್ರೂಫ್ ತೋರಿಸಿ ನೀವು ಯಾವ ಐಡೆಂಟಿಟಿ ಪ್ರೂಫ್ ಹೇಳಿದಿರಾ ಅದನ್ನ ತೋರಿಸಿ ನೆಕ್ಸ್ಟ್ ಆಮೇಲೆ ಅವ್ರು ನಿಮ್ಮ ಬ್ಯಾಗ್ ಚೆಕ್ ಮಾಡ್ತಾರೆ ನೋಡಿ ಇಲ್ಲಿ ಅವ್ನು ಆಲ್ರೆಡಿ ಬ್ಯಾಗ್ ಚೆಕ್ ಮಾಡಿಸ್ತಾ ಇದ್ದಾನೆ ಅಂದ್ರೆ ಪ್ಲಾಸ್ಟಿಕ್ ಇದೆಯಾ ಇಲ್ಲ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಕೂಡ ಹೇಗೆ ಹೋಗ್ಬೇಕು ಎಲ್ಲಿಂದ ಹೇಗೆ ಹೋಗ್ಬೇಕು ಅಂತ ಸ್ಟಾರ್ಟಿಂಗ್ ಹೇಳ್ಕೊಡ್ತಾರೆ ಅಷ್ಟೇ ಮುಂದೆಲ್ಲ ನಿಮ್ದೇ ಕೆಲಸ ನೀವು ಜಾಸ್ತಿ ಅಂದ್ರೆ ಒಂದ್ 2 ವಾಟರ್ ಬಾಟಲ್ ಎತ್ಕೊಂಡ್ ಬನ್ನಿ ಸಾಕು ಅಂಡ್ ಅದು ಪ್ಲಾಸ್ಟಿಕ್ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಇರೋ ತರ ಎತ್ಕೊಂಡ್ ಬರ್ಬೇಡಿ ಸೊ ನಮ್ಗೆ ನೀರ್ ಎಲ್ಲಿ ಸಿಗ್ತಾ ಇದೆ ನೀರು ಇನ್ನೂ ಎಷ್ಟು ದೂರ ಹೋದ್ರೆ ನೀರ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ ತೋಡಿದೆ ತೋಡಿನ ಮೇಲೆ ಹೋಗಿ ನೀರು ನಿಮ್ಗೊಂದು ಸೆಡ್ ಹಾಕಿದ್ ಗೊತ್ತಾಗತ್ತಲ್ಲ ಸೀಟ್ ಹಾಕೊಂಡು ಸೆಟ್ ಮಾಡಿ ಇದಾದ್ಮೇಲೆ ನಿಮ್ಗೆ ಏನಾದ್ರು ಫ್ರೂಟ್ಸ್ ಆತರ ಏನಾದ್ರು ತರದಿದ್ರೆ ತಗೊಂಡ್ಬನ್ನಿ ಪ್ರೋಟೀನ್ ಬಾರ್ಸ್ ಫ್ರೂಟ್ಸ್ ಆರ್ ಏನಾದ್ರು ಲೈಕ್ ನಿಮ್ ತಿನ್ನಕ್ಕೆ ಎನರ್ಜಿಗೋಸ್ಕರ ಬೇಕೇ ಬೇಕಾಗುತ್ತೆ ಈ ವ್ಲಾಗ್ ಅಲ್ಲಿ ಇಷ್ಟನ್ನೇ ಮಾತ್ರ ತೋರ್ಸಕ್ಕಾಗೋದು ತುಂಬಾ ಲೆಂದಿ ಆಗೋಗ್ಬಿಡುತ್ತೆ ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಪಾರ್ಟ್ ಒಳಗಡೆ ಆಕ್ಚುಯಲ್ ಟ್ರೆಕ್ ಬ್ಲಾಗ್ ನ ತೋರಿಸ್ತೀನಿ ಇಲ್ಲಿವರೆಗೂ ಇನ್ಫಾರ್ಮೇಶನ್ ಈ ಫಸ್ಟ್ ವ್ಲಾಗ್ ಒಳಗಡೆ ಇಲ್ಲಿ ತನಕ ಹೇಗೆ ರೀಚ್ ಆದ್ವಿ ಅನ್ನೋದು ಆಯ್ತಾ ಹಾಗೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನೆಕ್ಸ್ಟ್
ಬ್ಲಾಗ್ ಫುಲ್ ಫನ್ ಇದೆ ಆ್ಯಂಡ್ ಅನ್ಪಾಲಿಶ್ಡ್ ಟಾಕ್ಸ್ ಇರುತ್ತೆ. ಸೊ ಚಿಲ್. ಬಾಯ್. ಓ ದೇವರೇ, ಕಾಲ್ ಮಾತ್ರ ಕಿತ್ಕೊಂಡ್ಬಿಡ್ಬೇಡ.